ನಮಸ್ತೆ, ನಾನು ನಿಮ್ಮ ರಂಜಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಹಾಲೆಲ್ಲ ಕರೆದು ಬಂದಾಯಿತು. ಸೊ ಇನ್ನೂ ತಿಂಡಿ ಮಾಡೋದಕ್ಕೆ ಟೈಮ್ ಇತ್ತಂತ ಹೇಳಿಬಿಟ್ಟು ಹಾಗೆ ಹೂವಿನ ಗಿಡದ ಹತ್ರ ಬಂದೆ. ಸೊ ಇವಾಗ ಚಪ್ಪಲಿ ಏನು ಹಾಕೊಳ್ಳೋ ಹಾಗಿಲ್ಲ, ಬರೀ ಕಾಲಲ್ಲೇ ನಡಿಬೇಕಲ್ವ. ಸೊ ಹಾಗಾಗಿ ಹೂವಿನ ಗಿಡದ ಕಡೆಗೆ ಹೋಗಿರಲಿಲ್ಲ ಆಲೇ 3-4 ದಿನದಿಂದ. ಅದು ನೋಡಿದ್ರೆ ಫುಲ್ ಡ್ರೈ ಆಗಿ ಹೋಗ್ಬಿಟ್ಟಿತ್ತು ಭೂಮಿ. ಮಳೆ ಆಗಿತ್ತಲ್ಲ, ಈಗ ಒಂದು 4-5 ಡೇಸ್ ಬ್ಯಾಕ್ ಏನೋ ಮಳೆ ಆಗಿತ್ತು. ಆವಾಗ ತುಂಬ ಚೆನ್ನಾಗಿ ನೆಂದಿದೆಯಲ್ಲ ಅಂತ ಹೇಳಿಬಿಟ್ಟು ನೀರು ಬಿಡಲಿಲ್ಲ ನಾನು. ಇವಾಗ ನೋಡಿದ್ರೆ ಫುಲ್ ಡ್ರೈ ಆದಂಗೆ ಆಗಿಬಿಟ್ಟಿತ್ತು. ಅದಕ್ಕೇ ಇವತ್ತು ನೀರು ಬಿಡೋಣ ಅಂತ ಹೇಳಿ ಹಾಗೆ ಬಂದಿದೆ, ವಿಡಿಯೋ ಮಾಡಿಕೊಂಡೆ. ಅದ್ರ ಜೊತೆಗೆ ಎಲ್ಲ ಗಿಡಗಳು ಕೂಡ ನೋಡಿ ಹೇಳೋದು ಅದಕ್ಕೇ, ಏನೇ ಒಂದು ಗಿಡಗಳನ್ನ ಹಾಕಬೇಕಾದ್ರೂ ಮುಂಗಾರಿನಲ್ಲೇ ಹಾಕಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಅದು 100% ನಿಜ. ಮಳೆ ಆಗಿದ ತಕ್ಷಣ ಎಷ್ಟು ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅಂತ ಅಂದರೆ, ಜಸ್ಟ್ ಒಂದು 2 ಸರಿನೋ 3 ಸರಿನೋ ಮಳೆ ಆಗಿದೆ ಅಷ್ಟೇ. ಇನ್ನು ಮುಂಗಾರು ಸ್ಟಾರ್ಟ್ ಆಯಿತು ಅಂದರೆ ನಾನು ಹೂವಿನ ಗಿಡ ಅಂತೂ ಸೂಪರಾಗಿ ಆಗುತ್ತೆ. ನನಗೆ ಇವಾಗ ತುಂಬ ಖುಷಿ ಆಗ್ತಾ ಇದೆ. ನಾವು ಯಾವುದೇ ಒಂದು ಗಿಡ ನೆಟ್ಟರು ಕೂಡ ಅದನ್ನು ಒಂದು ರೀತಿ ಮಕ್ಳ ಥರನೇ ನೋಡ್ಕೊತಾ ಇರ್ತೀವಿ. ಎಷ್ಟೊತ್ತಿಗೆ ಗ್ರೋ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಯಾವ್ದಾದ್ರು ಗಿಡ ಹೋಗ್ಬಿಡ್ತಂದರೆ ತುಂಬ ಬೇಜಾರಾಗುತ್ತೆ. ಸೊ ಹೂವೇ ಬಿಟ್ಟಿರಲಿಲ್ಲ, ಆಲೇ ಎಷ್ಟೊಂದು ತಿಂಗಳಾಯ್ತಲ್ವ ನಾನು ಹಾಕಿ. ಸೊ ಇವಾಗ ಚೆನ್ನಾಗಿ ಆಗ್ತಾಯಿದೆ ಗಿಡ. ಇವಾಗ ನಾನು ಒಂದು ಚಿತ್ರಾನ್ನದ ಗೊಜ್ಜನ್ನ ನಿಮ್ಮ ಹತ್ರ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂತ ಅಂದರೆ, ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಕಡಲೆ ಬೀಜ ಮಾತ್ರ ಹಾಕ್ತೆ, ಕಡಲೆಬೇಳೆ ಏನೂ ಹಾಕ್ಕೊಳ್ಳಲ್ಲ. ನಮ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಕಡಲೆ ಬೀಜ ಒಂದೇ ಇಷ್ಟ ಆಗೋದು. ಮಾಮೂಲಿಯಾಗಿ ಸಾಸಿವೆ, ಕರಿಬೇವು ಹಾಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಬೇಕಾಗತ್ತೆ. ಅದಾದಮೇಲೆ ಹಸಿಮೆಣ್ಸಿಕಾಯಿನೂ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ್ರೆ ಖಾರದ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಹಸಿಮೆಣ್ಸಿಕಾಯಿನ. ಗ್ಯಾಸ್ಟ್ರಿಕ್ಕು ಕೂಡ ಆಗೋಲ್ಲ. ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿನ. ಬಿಕಾಸ್ ಬಾಯಿಗೆ ಸಿಗೋದಕ್ಕಿಂತ ತುಂಬ ಚಿಕ್ಕದಾಗಿ ಕಟ್ ಮಾಡಿದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಆವಾಗ ಅನ್ನದ ಜೊತೆ ಮಿಕ್ಸ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗೊಜ್ಜಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀವು ಕಟ್ ಮಾಡ್ಕೊಬೋದು. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿನ ಹಾಕಬೇಕು. ಹಳಿ ಉಪ್ಪನ್ನ ಹಾಕೋದಕ್ಕೆ ಹೋಗ್ಬೇಡಿ, ಹಳಿ ಉಪ್ಪು ಕರಗೋದಿಲ್ಲ ಎಣ್ಣೆ ಜೊತೆ. ಅದಕ್ಕೋಸ್ಕರ ಸಣ್ಣ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು. ಈ ಥರ ಕಲರ್ ಚೇಂಜ್ ಆಗಿದ ತಕ್ಷಣ ಸ್ವಲ್ಪ ಅರಿಶಿನ ಪುಡಿ, ನಮಗೆ ತುಂಬ ಅರಿಶಿನ ಥರ ಇದ್ದರೆ ಚೆನ್ನಾಗಿರಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೆ. ಮತ್ತು ಮೆಂತ್ಯದ ಪುಡಿ, ಇದು ತುಪ್ಪುಡಿ ಅಂತಲೂ ಕೂಡ ಹೇಳ್ತೀವಿ. ಸಿಕ್ಕಾಪಟ್ಟೆ ಟೇಸ್ಟ್ ಕೊಡುತ್ತೆ. ನೀವು ಹಾಕಿ ನೋಡಿ ಬೇಕಾದರೆ ಎಷ್ಟು ಚೇಂಜಸ್ ಕೊಡುತ್ತೆ, ಮಕ್ಳುಗಳು ಎಷ್ಟು ಚೆನ್ನಾಗಿ ತಿಂತಾರೆ ಅಂತ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ಮೆಂತ್ಯ ಅನ್ನೋದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಅದಕ್ಕೇ ಮಕ್ಳುಗಳಿಗೆ ಮೆಂತ್ಯದಿಟ್ಟು ಅದು ಇದು ಕೊಟ್ಟರೆ ತಿನ್ನಲ್ಲ. ಸೊ ಈ ಥರ ಏನಾದ್ರು ಗೊಜ್ಜು ಮಾಡಿದಾಗ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಮೆಂತ್ಯದ ಪುಡಿ ಅದು ಏನಿಗೆ ಆ ಕಲರ್ ಇದೆ ಅಂದರೆ, ನಾವು ಅರಿಶಿನ ಗೊನೆ ಇರುತ್ತೆ ಅಲ್ವಾ, ಆ ಅರಿಶಿನ ಗೊನೆನೂ ಸೇರಿಸಿ ರುಬ್ಕೊತೀವಿ, ಅದಕ್ಕೆ ಅದು ಸ್ವಲ್ಪ ಎಲ್ಲೋ ಥರ ಇದೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಬೆಂದ ಮೇಲೆ ಟೊಮೊಟೊನ ಹಾಕಿ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದರೆ ಮಾತ್ರ ಹುಳಿ ಅಂಶ ಎಲ್ಲ ಚೆನ್ನಾಗಿರುತ್ತೆ. ಸಿಹಿ ಟೊಮೊಟೊ ಆದರೆ ಏನು ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ಹುಳಿ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ ಚಿತ್ರಾನ್ನದ ಗೊಜ್ಜಿಗೆ. ಸ್ವಲ್ಪ ಅಂದರೆ ನಿಮಗೆ ಹೇಗೆ ಬೇಕು ಅದ್ರ ತಕ್ಕನಾಗೆ ಕಾಯಿ ತುರಿನೂ ಕೂಡ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೆಲವೊಬ್ರು ಜಾಸ್ತಿನೂ ಕೂಡ ಹಾಕ್ಕೊತಾರೆ, ಇನ್ನು ಕೆಲವೊಬ್ರು ಹಾಕೋದೇ ಇಲ್ಲ. ಬಟ್ ನನಗೆ ಒಂದು ಸ್ವಲ್ಪನಾದರೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಸ್ಟವ್ನ ಆಫ್ ಮಾಡಿಬಿಡೋಣ. ಇದಕ್ಕೆ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ, ಜೀರಿಗೆ ಮತ್ತು ಮೆಣಸಿನ ಪುಡಿನ ಹಾಕಬೇಕು. ಇವೆರಡನ್ನೂ ಹಾಕಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದರಲ್ಲಿ ನೀವು ಯೂಶ್ವಲಾಗಿ ಯಾವ ರೀತಿ ಮಾಡ್ತಿದ್ರಿ ಅಂದರೆ, ಇವೆಲ್ಲನೂ ಕೂಡ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇದು ಸ್ಟವ್ನ ಆಫ್ ಮಾಡಿ ಲಾಸ್ಟಿಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಬೇಯಿಸೋದಕ್ಕೆ ಹೋಗಬೇಡಿ. ಜೀರಿಗೆ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಬೇಕಾದ್ರೆ. ನೋಡಿ, ನಂದು ಸಿಹಿ ಟೊಮೊಟೊ ಇದ್ದಿದ್ದು ಹುಳಿ ಟೊಮೊಟೊ ಹಾಕಿರಲಿಲ್ಲ ನಾನು. ಅದಕ್ಕೇ ಒಂದು ಅರ್ಧ ನಿಂಬೆ ಹುಳಿನ ಹಿಂಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಟ್ರೈ ಮಾಡಿ.
ಮೆಂತ್ಯದ ಪುಡಿ ಮತ್ತು ಏನು ಜೀರಿಗೆ ಮೆಣಸಿನ ಪೌಡ್ರೆಲ್ಲ ಹಾಕಿ ಮಾಡಿದ್ರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇದು ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡಿದೆ. ಸೊ ಕೆಲವೊಬ್ರಿಗೆ ಯೂಸ್ ಆಗ್ಬೋದು ಅಂತ. ಎಲ್ಲರಿಗೂ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಬರುತ್ತೆ, ಬಟ್ ಕೆಲವೊಬ್ರು ಒಂದೊಂದು ರೀತಿ ಮಾಡ್ತೀವಿ ಅಲ್ವಾ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಐ ಹೋಪ್ ಸೊ ನಿಮಗೆ ಬೋರ್ ಆಗಿಲ್ಲ ರೆಸಿಪೀಸ್ ಶೇರ್ ಮಾಡಿದ್ದು ಅಂತ ಅಂದ್ಕೊತೀನಿ. ಸೊ ನೀವು ನನ್ನ ಥರನೇ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಅದೆಲ್ಲ ಮುಗಿಸ್ಕೊಂಡು ನಂತರ ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದರು. ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಅಲ್ವಾ ಲೇಬರ್. ನಾನು ಯಾರ್ದು ಹೊರಗಡೆಯವ್ರಿಗೆ ಯಾರ್ದು ಇಸ್ಕೊಳ್ಳೋದಕ್ಕೆ ಹೋಗಲ್ಲ. ನಂದು ಬ್ಲೌಸನ್ನು ನಾನು ಮಾತ್ರ ಹೊಲ್ಕೊತೀನಿ. ನಾನು ಈ ರೀತಿ ಹೊಲಿಯೋದನ್ನು ಕಲ್ತಿದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ, ಸೊ ಇವಾಗ ಹೊರಗಡೆ ಬ್ಲೌಸ್ ಸ್ಟಿಚಿಂಗ್ ಕೊಡ್ತೀವಿ ಅಂತ ಅಂದರೆ ಹಬ್ಬ ಎಷ್ಟು ರೇಟ್ ಹೇಳ್ತಾರೆ ಅಂತ ಅಂದರೆ, ಒಂದು ಸ್ವಲ್ಪ ಚೇಂಜಸ್, ಸ್ವಲ್ಪ ಫ್ಯಾನ್ಸಿ ಥರ ಹೊಲಿರಿ ಅಂದರೆ ಸಾಕು, ಎಷ್ಟು 800ಇಂದ 1000 ರೂಪಿವರೆಗೂ ಕೇಳ್ತಾರೆ. ಬಿಕಾಸ್ ನಾನು ನಮ್ಮ ಆಂಟಿದು ಗೃಹ ಪ್ರವೇಶದ ಟೈಮ್ನಲ್ಲಿ ತುಂಬ ಸಿಂಪಲ್ಲಾಗಿ ಫ್ಯಾನ್ಸಿನಲ್ಲಿ ಹೊಲ್ಕೊಡಿ ಅಂತ ಕೊಟ್ಟಿದ್ದೆ. ಬರೀ ಅಷ್ಟಕ್ಕೇ 1000 ರೂಪಿ ಹೇಳಿದ್ರು. ಆ್ಯಕ್ಚುಲಿ ನಂಗೆ ಟೈಮ್ ಇದ್ದಿದ್ದರೆ ನಾನೇ ಹೊಲ್ಕೊತಿದ್ದೆ. ನಾನು ಯಾಕಾದರೂ ಕೊಟ್ಟೆ ಅಂತ ಅನ್ನಿಸ್ಬಿಡ್ತು. ಅಷ್ಟೊಂದು ದುಡ್ಡು ಕೊಡೋದಕ್ಕೆ ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಅಂದರೆ ನನಗೆ ಟೈಲರಿಂಗ್ ಬರೋದ್ರಿಂದ ಹೇಳ್ತಾ ಇದ್ದೀನಿ, ಬರದೇ ಇರೋರು ಇಟ್ಸ್ ಓಕೆ. ಅಂದರೆ ನಾನು ಯಾವುದೇ ಸ್ಕೂಲ್ಗೆ ಹೋಗಿ ಕಲ್ತಿಲ್ಲ. ಹೆಣ್ಮಕ್ಳುಗಳು ಈ ರೀತಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ಒಂದು ಕಲ್ತ್ಕೊಂಡ್ರೆ ಸೊ ನಮಗೆ ಹೆಲ್ಪ್ ಆಗೋದು. ಬಿಕಾಸ್ ಎಲ್ಲರೂ ಕಲೀರಿ ಅಂತ ಅಲ್ಲ, ಕೆಲವೊಬ್ರಿಗೆ ಆಸೆ ಇರುತ್ತೆ ನಾವು ಟೈಲರಿಂಗ್ ಕಲಿಬೇಕು ಅಂತ ಹೇಳಿ. ಅಂಥವರು ನೀವು ವಿಡಿಯೋನ ನೋಡ್ಕೊಂಡಾದ್ರೂ ಕಲೀರಿ. ನಾನು ಕೂಡ ಅಷ್ಟೇ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಕೊಂಡು, ಹಾಗೆ ನಮ್ಮ ಆಂಟಿ ಸ್ವಲ್ಪ ನಮ್ಮೂರಲ್ಲಿ ನಮ್ಮಮ್ಮನ ಮನೆ ಪಕ್ಕದಲ್ಲೇ ಒಬ್ಬರು ಆಂಟಿ ಇದ್ದರು. ಸೊ ಅವ್ರ ಹತ್ರ ಎಲ್ಲ ಸ್ವಲ್ಪ ಸ್ವಲ್ಪ ಟೈಲರಿಂಗ್ನೆಲ್ಲ ಹೇಳ್ಕೊಂಡು ಕಲಿತಾ, ಅದು ಹೊಲಿತಾ ಬಂದುಬಿಡುತ್ತೆ, ಕಲಿತೇ ಬಿಡ್ತೀವಿ. ಸೊ ನನಗೂ ಸ್ಟಾರ್ಟಿಂಗಲ್ಲೆಲ್ಲ ಬರ್ತಾ ಇರಲಿಲ್ಲ, ಆಮೇಲೆ ನಾನು ಕಲ್ತಿದ್ದು. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ನಿಮಗೆ ಅನುಕೂಲ ಆಗುತ್ತೆ. ಸೊ ಇವಾಗ ಇನ್ನೊಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದಂಥದ್ದು. ಇದು ತುಂಬ ಸಿಂಪಲ್ಲು. ಹಾಗೆ ಲಾಸ್ಟ್ ಯಾವಾಗಲೂ ಒಂದು ಸರಿ ಶೇರ್ ಮಾಡಿದ್ದೆ ಇದನ್ನು. ತುಂಬಾ ಈಸಿ ರೆಸಿಪಿ, ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಅಂದರೆ ಆನಿಯನ್ನ ತುಂಬ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ, ಈರುಳ್ಳಿ ಇಷ್ಟಪಡದೇ ಇರೋರಿಗೆ ಖಂಡಿತ ಇಷ್ಟ ಆಗೋದಿಲ್ಲ. ಇಲ್ಲಿ ಉದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ. ಸೊ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ತೊಗೋಬೋದು. ನಾನಿಲ್ಲೊಂದು 5-6 ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಏನಪ್ಪ ಹಸಿಮೆಣ್ಸಿಕಾಯಿ ಇತ್ತು, ಬಟ್ ಮಗ ತಿನ್ನೋದಿಲ್ಲ. ಹಸಿಮೆಣ್ಸಿಕಾಯಿ ಹಾಕಿದ್ರೆ ಸುಮ್ಮನೆ ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಖಾರದ ಪುಡಿನ ಹಾಕಿಬಿಟ್ಟೆ. ಅದ್ರ ಜೊತೆಗೆ ಜೀರಿಗೆ ಪುಡಿ ಹಾಕಿಬಿಟ್ಟು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಜೀರಿಗೆ ಪುಡಿನ ಜಾಸ್ತಿನೇ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದು ಎಲ್ಲನೂ ಸ್ವಲ್ಪ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಬೇಕು. ಸೊ ಇದೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ನ್ಯಾಕ್ಸ್ ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಇವಾಗಂತೂ ರಜೆ ಟೈಮ್ಗೆ ಬೇಕಾ, ನಮಗೆ ಮನೆಯಲ್ಲೇ ಕೆಲಸ ಬೇಕಾದಷ್ಟಿರುತ್ತೆ. ಸೊ ಮಕ್ಳುಗಳ್ದು ಒಂದು ಸೊ ನನ್ನ ಮಗ ಅಂತೂ ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ, ನಮ್ಮ ಮನೆಯಲ್ಲೇ ಇರ್ತಾನೆ. ಅಂದರೆ ನಾನು ಜೊತೆಗಿರಬೇಕು, ಯಾವಾಗಲೂ ನನ್ನ ಜೊತೆಗಿರಲೇಬೇಕು ಅವನಿಗೆ. ನಾನು ಇಲ್ಲಿ ಕೆಲಸ ಎಲ್ಲ ಬಿಟ್ಟು ನಾನು ಎಲ್ಲೂ ಕೂಡ ಹೋಗೋದಕ್ಕಾಗಲ್ಲ, ಅಮ್ಮನ ಮನೆಗೂ ಕೂಡ. ಸೊ ಅಮ್ಮನೂ ಕೂಡ ಲಾಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು, ಬಟ್ ಅವನು ಹೋಗೋದಕ್ಕೆ ಒಪ್ಪಲೇ ಇಲ್ಲ. ಸೊ ನಮ್ಮ ಮನೆಯಲ್ಲೇ ಸದ್ಯಕ್ಕಿದ್ದಾನೆ. ಅವನಿಗೆ ಸಂಜೆ ಆಗ್ತಿದ್ದಂಗೆ ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತ ಅನಿಸುತ್ತೆ. ಸೊ ನೋಡಿ ಇಷ್ಟೇ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ವಡೆ ಥರ ತಟ್ಟಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ, ಜಾಸ್ತಿ ಬಿಡೋದಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡ್ಬಿಟ್ಟಿದ್ದೆ ಎಣ್ಣೆ, ಅದಕ್ಕೋಸ್ಕರ ಚೆನ್ನಾಗಿ ಎಣ್ಣೆ ಕುಡಿದು ಯಾಕಂದರೆ ಈರುಳ್ಳಿ ಹಾಕಿರೋದಲ್ವ, ಅದರಲ್ಲಿ ನೀರಿನಂಶ ಇರುತ್ತಲ್ಲ, ಚೆನ್ನಾಗಿ ಹಿಡಿಯುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.